ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವೇಶ್ವರರಿಗೆ ಬಸವ ಕ್ಲಾಪ್ಸ್ ಗೋ. ಬಸವ ಬಲವ ಚನ್ನಬಸವ 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 ಆಚಕಾರ ಸರಿ ಚಿಕ್ಕ ಕೈ ಜೋಡಿಸಿ ನೀವು ಆಚಕಾರ. ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ಮಾಡಿದಂತಹ ಶಂಕರೇಶ್ವರ ಶೆಟ್ಕರಣ್ಣನವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪೂಜ್ಯರಿಂದ ಅವರಿಗೆ ವಿಭೂತಿ ಧಾರಣೆ ಹಾಗೂ ಗೌರವ ಸನ್ಮಾನವನ್ನು ಆಶೀರ್ವಾದವನ್ನು ನೀಡುತ್ತದೆ. ಅವರು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸರ್ ಕೊಳ್ಳಿ ಹಾಂ ಕೊಳ್ಳಿ ತಂದರೆ ಹಾಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯಾಯನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಪಾವನ, ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರಿಗೆ ನೀವು ಅವರಿಗೆ ಹಾಕಿದ್ರೆ ಅವ್ರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರಿಗೆ ಅವರೇ ಕಣ್ಣ ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಸರ್ ಅವರೇ ಕಣ್ಣು ನೋಡ್ರಿ ಸರ್. जोरात सुंदर क्लैप्स गो. सुंदर बढ़िया ब्यूटीफुल ब्यूटीफुल ब्यूटीफुल. अकोर इकड़ बोगर बड़ी इकड़ बोगर ಇರಲಿ ಇರಲಿ ಹಂಗೆ ಶುಭವಾಗಲಿ ಶುಭವಾಗಲಿ ವರ್ತನೆ ವಾರ್ಷಿಕೋತ್ಸವಕ್ಕೆ ಶುಭವಾಗಲಿ ಶುಭವಾಗಲಿ ವಾರ್ಷಿಕೋತ್ಸವಕ್ಕೆ
ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ಶುಭವಾಗಲಿ ಶುಭವಾಗಲಿ. ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಶುಭವಾಗಲಿ 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 ನಿಮಗೆ. ಶುಭವಾಗಲಿ ಶುಭವಾಗಲಿ. ಅಷ್ಟಾವರಣದ ಅರಿವು ಪಂಚಾಚಾರದ ಆಚಾರ. ಅಷ್ಟಾವರಣದ ಅರಿವು ಪಂಚಾಚಾರದ ಶಕಸ್ಥಲದ ಪೂರ್ಣ ಜ್ಞಾನ ಮರೆಯದಿರಲಿ ಎಂದೆಂದು. ಶಕಸ್ಥಲದ ಪೂರ್ಣ ಜ್ಞಾನ ಮರೆಯದಿರಲಿ ಎಂದೆಂದು. ಶುಭವಾಗಲಿ 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 ನಿಮಗೆ. ಇದು ನಿಮಗೆ ಆರುತಿ, ಇದು ನಿಮಗೆ ಕೀರುತಿ. ಇದು ನಿಮಗೆ ಆರುತಿ, ಇದು ನಿಮಗೆ ಕೀರುತಿ. ಹೃದಯ ಪ್ರೇಮದಾರತಿ ಶುಭದಾರತಿ. ಹೃದಯ ಪ್ರೇಮದಾರತಿ ಶುಭದಾರತಿ. ಶುಭವಾಗಲಿ 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 ನಿಮಗೆ. ಶುಭವಾಗಲಿ ಶುಭವಾಗಲಿ. ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ಸದಾ ಇರಲಿ ನಿಮಗೆ. ಸದಾ ಇರಲಿ ನಿಮಗೆ. ಜೈ ಗುರು ಬಸವೇಶ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಜಯ ಬಸವೇಶ ಭಕ್ತಜನ ಭಾಗ್ಯ ಸುಖೋದಯ. ಲಿಂಗವಂತ ನಿರ್ಣಯ ಅವರೇ ಜಗಳ ಅವತಾರ ಶರಣಾಗತ ರಕ್ಷಣೆ. ಈ ಕಡೆ ಬರ್ರಿ, ಎಲ್ಲರ ಕಡೆ ಬರ್ರಿ. ಶಾಂಭವೇ ಪುರಾಶ್ರಯ ಸೋಮನಾಥ. ಜಯ ದೇವ ಜಯಾವಿರತಂ. सुंदर क्लब्स गो. सुंदर बढ़िया ब्यूटीफुल ब्यूटीफुल. ಕೂಡ್ರಿ ಎಲ್ಲರೂ ಕೂಡ್ರಿ. ಈಗ ಕೂಡ್ರಿ ಅವರೇ ಕೂಡ್ರಿ. ಅವರೇ ಕೂಡ್ರಿ. ಈಗ ಕೂಡ್ ಮಾತು ಈಗ ಅಮ್ಮರ ಆಶೀರ್ವಚನ ಇರ್ತಲ್ಲ. ಕೂಡ್ರ ಎಲ್ಲ ಅವರೇ ಕೂಡ್ರಿ. ಈಗ ನಾವು ನೀವೆಲ್ಲರ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನ ಆಲಿಸೋಣ. ನಮ್ಮ और ಶಕುಂತಲಾ ಶೆಟ್ಕಾರ್ ಅವರ ಈ ಮದುವೆ ಆಗಿ ಇದು 50 ವರ್ಷ ಆಯಿತು. 50 ವರ್ಷದಿಂದ ಚನ್ನಬಸವ ಪಟ್ಟದ್ದೇವೆ ಬಳತದಾಗ ಹೋಗಿ ಮದುವೆ ಮಾಡಿ ಬಂದ್ವಿ. ಬಳತಗೆ ಆವಾಗ 50 ವರ್ಷ ದೀರ್ಘಕಾಲ ಸತಿಪತಿ ಒಂದಾಗಿ ಚೆಂದಾಗಿ ಬಾಳಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಶರಣ ಸಂಸ್ಕೃತಿಯಲ್ಲಿ
ನಾವು ಮದುವೆದಾಗ ಗಂಟು ಹಾಕ್ತೀವಿ. ಮದುವೆದಾಗ ಗಂಟು ಅದು ತಾತ್ವಿಕ ಇರ್ತದೆ, ಆದರೆ ಅದು ಮನುಷ್ಯನ ಗಂಟು ಅದು 100 ವರ್ಷ ಶಾಶ್ವತವಾಗಿ ಬಿಡ್ತು. ಯಾಕಂದರೆ ಅದು ಪ್ರದೇಶದಾಗ ಹಂಗೆ ಬಿಡೋದು. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಚಾಕ್ ಸ್ವಲ್ಪ ಸಕ್ಕರೆ ಹೆಚ್ಚಾದ್ರೂ ಒಂದಿನಿಂದ ಜಂಪ್ಸಲ್ ನಡೆಯಲ್ಲ. ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ. ಅದು ಇತ್ತೀಚೆಗೆ ನಮ್ಮಲ್ಲಿನೂ ಸ್ವಲ್ಪ ಅಧಪತನ ಆಗಲತ್ತದ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆ ದೃಷ್ಟಿಯಿಂದ ಇವತ್ತು ಶಿಖರೇಶ್ವರ ಶಕುಂತಲಾ ಅವರು 50 ವರ್ಷಗಳವರೆಗೆ ಎಲ್ಲರೂ ಪ್ರೀತಿಯಿಂದ ಬಾಳ್ವೆ ಮಾಡಿ ಮತ್ತಿನ್ನೂ ಬಸವಣ್ಣನವರು ಅವ್ರಿಗೆ ಹೆಂಗೆ ಆರೋಗ್ಯ ಕೊಟ್ಟದಂದ್ರೆ ಇನ್ನು ಮುಂದೆ 70ನೇದೂ 75ನೇದೂ ಮಾಡ್ಕೊಳ್ಳಂಗೆ ಆರೋಗ್ಯ. ಮತ್ತು ಭಾಳ ಸಾತ್ವಿಕವರು, ಭಾಳ ಸರಳ, ಸಾತ್ವಿಕ, ವಿನಯಶಾಲಿ, ನಮ್ರತೆ, ವಿನಯ ಯಾವುದಕ್ಕೂ ಇಲ್ಲಂದವ್ರಲ್ಲ. ಅಂಥ ಒಂದು ಸಹಜ ಸರಳ ಮನಸ್ಸಿನಿಂದ ಮತ್ತು ಗುರುವಿನ ಮೇಲೆ ಅಷ್ಟೇ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ನಡ್ಕೊಂಡವ್ರು. ಯಾವ ಕಾರ್ಯನೂ ಗುರುವಿಗೆ ಬಿಟ್ಟು ಅವ್ರು ಮಾಡಿಲ್ಲ. ಅವ್ರ ಮುಂದೆ ಮಗಂದು ಎಲ್ಲ ಕಾರ್ಯ ನಮ್ಮ ಕೈ ಮೇಲೆ ಎಲ್ಲ ಪೂರ್ತಿ ಅವ್ರ ಮಕ್ಕಳದು ಅವನ ಮದುವೆ ಮಕ್ಕಳದೆಲ್ಲ ಆಗ್ಯದ. ಅದಕ್ಕೆ ಎಲ್ಲನೂ ಗುರುವಿನ ಮೇಲೆ ವಿಶ್ವಾಸ ಯಾರು ಇರ್ತಾರ, ಗುರುವಿನ ಮೇಲೆ ನಂಬಿಕೆ ಯಾರು ಇರ್ತಾರ ಅವರಿಗೆಲ್ಲ ಒಳ್ಳೆಯದೇ ಆಗ್ತದೆ. ಆ ನಂಬಿಕೆ, ಆ ಶ್ರದ್ಧೆ ಬೇಕು. ಆ ನಂಬಿಕೆ ಶ್ರದ್ಧೆ ಇತ್ತಂದರೆ ಖಂಡಿತವಾಗಿಯೂ ಅದು ಅವ್ರಿಗೆ ರಕ್ಷಾ ಕವಚಾಗಿ ಅದು ಕಾಪಾಡ್ತದೆ. ಆ ದೃಷ್ಟಿಯಿಂದ ಇವತ್ತು 50ನೇ ವರ್ಷ ಅವರು ಮದುವೆ ಒಂದು ಸಮಾರಂಭ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಈ ಮದುವೆಯಲ್ಲಿ ಸತಿಪತಿಗಳು ನಮ್ಮ ಮನೆ ಕೈಲಾಸ ಮಾಡ್ಕೋಬೇಕು, ನಮ್ಮ ಮನೆಯೇ ಸ್ವರ್ಗ ಮಾಡ್ಕೋಬೇಕು. ಆದ್ರೆ ಏನು ಮಾಡಬೇಕು ಅಂದರೆ ಇಬ್ಬರ ಬಲ್ಲಿನೂ ನಾ ಅಂಬ ಅಹಂ ಇರಬಾರ್ದು. ನಾ ಅಂಬದಿತ್ತು ಅಂದರೆ ಮನೆ ನರಕಾಯ್ತು. ಗಂಡ ಏನನ್ಬೇಕು, ನಂದು ಏನಿಲ್ಲ ಪೂರ ಸರ್ವಸ್ವ ನಿಂದೆ ನೋಡು ಅನ್ಬೇಕು. ಹೆಂಡತಿ ಏನನ್ಬೇಕು, ನಂದೇನಿಲ್ಲ ಸರ್ವಸ್ವ ನಿಂದೆ ಅಂತ ಹೆಂಡತಿ ಅನ್ಬೇಕು. ಹಿಂಗೆ ಅಂದಾಗ ಆ ಮನೆ ಸ್ವರ್ಗ ಆಯ್ತು, ಆ ಮನೆ ಕೈಲಾಸ ಆಯಿತು. ಈ ಶಿಖರೇಶ್ವರಲ್ಲ ನಮ್ಮ ಶಕುಂತಲಾ ಅವ್ರ ಮನಸ್ಸು ಏನಾರ ಇತ್ತು ಅಂದ್ರೆ ಇವ್ರು ಎಸ್ ಅಂತ ಏನು ಹೆಂಗೆ ಬ್ಯಾಡ ಅಂಬಲ್ಲಿ. ಯಾಕೆ ಅವ್ರ ಖುಷಿ ಅದೇನಂದ್ಮೇಲೆ ಇವ್ರು ಎಸ್ ಅಂದ್ವಿ. ಇವ್ರದ್ದು ಏನಾರ ಮನಸ್ಸು ಇತ್ತಂದ್ರೆ ಅವ್ರು ಎಸ್ ಅನ್ಬೇಕು. ಅಂದ್ರೆ ಹಿಂಗಿದ್ದಾಗ ಅದು ಮನೆ ಸ್ವರ್ಗ ಆಯ್ತದ, ಕೈಲಾಸ ಆಯ್ತದ, ಅದು ಮಹಾಮನಿ ಆಯ್ತದ. ಅದಕ್ಕೆ ಅಂಥ ಮಹಾಮನಿ, ಕೈಲಾಸ, ಸ್ವರ್ಗ ಮಾಡ್ಕೋಬೇಕು ನಾವೆಲ್ಲ. ಹಂಗೆ ಮಾಡ್ಕೊಂಡಾರ ಆನಂದವಾಗಿ ಇರ್ತಾರೆ. ಅವರು ಮುಂದೆ ಏನು ಇದನ್ನು ಸಮಾಜ ಸೇವೆ ಮಾಡ್ತಾ, ಯಾವುದು ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಶರಣ ಸಾಹಿತ್ಯ ಪರಿಷತ್ ಇರಲಿ, ಮಠದ ಸೇವೆ ಇರಲಿ, ಆಶ್ರಮ ಸೇವೆ ಇರಲಿ, ಯಾವುದಿದ್ರೂ ಮನಪೂರ್ವಕವಾಗಿ ಅವ್ರು ಮಾಡ್ತಾ ಬಂದಿದ್ದಾರೆ. ಜವಾಬ್ದಾರಿ ಏನು ಗೊತ್ತಿರೋದು ನಿಭಾಯಿಸ್ತಾ ಬಂದಿದ್ದಾರೆ. ಅಂಥ ಶಿಖರೇಶ್ವರ ಶೆಟ್ಕರ್ ಅವರು ಅವರಿಗೆ ಗುರು ಬಸವಣ್ಣನವರ ಅಖಂಡ ಆಶೀರ್ವಾದ, ಬಸವ ಪಟ್ಟದೇವರ ರಕ್ಷೆ ಸದಾ ಇರುವಂತ ಹಾರೈಸಿ, ಎಲ್ಲರಿಗೂ ಶುಭ ಹಾರೈಸಿ, ಇದೆಲ್ಲ ಮುಗಿದ ಮೇಲೆ ಈಗೆಲ್ಲ ಬಂದು ಬಳಗ ಬಂದಿರಿ. ಅವ್ರ ಸರಿ ನಿಂತು ನೀವೆಲ್ಲ ಫೋಟೋ ತಕ್ಕೋಬೇಕಂದಿದ್ದು ನಾವೇ ನಿಮಗೆ ತೋರಿಸಿದ್ರೆ ಬಂದಿರ್ತೀವಿ. ಅದಕ್ಕೆ ಈಗೆಲ್ಲ ನೀವು ಅವ್ರ ಜೊತೆ ನಿಂತು ಆಮೇಲೆ ಪ್ರಸಾದ ಮಾಡಿಕೊಂಡು ನೀವು ಹೋಗ್ಬೇಕಂತ ಹೇಳಿ ಎಲ್ಲರಿಗೂ ಪೂಜರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜರಿಗೆ ಗೌರವ ಸನ್ಮಾನವನ್ನ ಶಿಖರೇಶ್ವರ ಶೆಟ್ಕರ್ ಅವರು ಅವರ ಶಕುಂತಲಾ ತಾಯಿಯವರು ಅವರ ಮಗ ಅವರು ಪೂಜರಿಗೆ ಸಲ್ಲಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. जोरात सुंदर क्लॅप्स गो. सुंदर, बढ़िया.
ಅವರೇ ಕಣ್ ನೋಡ್ರಿ ಮೇಡಮ್ ಇಲ್ಲ ಒಂದು 5 ನಿಮಿಷ ಕೊಡಿ. ಒಂದು 5 ನೀವು ಕೂಡ 5 ನಿಮಿಷ ನಮ್ಮ ಕೂಡ್ರವರೇ ಸರ್ ಕೂಡ್ಸಿ ಶ್ರೀಮಠಕ್ಕೆ ಅಭ್ಯಾಸ ಮಾಡಲಿಕ್ಕೆ ಬಂದು ಶ್ರೀಮಠದಲ್ಲಿ ಅಭ್ಯಾಸ ಮಾಡಿಕೊಂಡು ಈಗ ಸಂಸ್ಥೆಯ ಅನೇಕ ಕಾರ್ಯಗಳಲ್ಲಿ ತನ್ಮಯವಾಗಿ ತೊಡ್ಕೊಂಡಂತಹ ನಮ್ಮವರೇ ಆದಂತಹ ಆತ್ಮೀಯರು ಪರಮ ಪೂಜ್ಯರ ವಿಶ್ವಾಸಕ್ಕೆ ಪಾತ್ರರಾದಂತಹ ಪೂಜಾ ಪ್ರಶಾಂತ್ ರೆಡ್ಡಿ ಅವರ ಒಂದು ಅವರು ಅವರ